ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ದಿನ ಮುಖ್ಯವಾಗಿ ಎಷ್ಟೋ ಜನ ಕೇಳ್ತಾ ಇದ್ರಿ, ಮೇಡಮ್ ನಾನು ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಅದು ಮಧ್ಯದಲ್ಲೇ ನಿಂತೋಗುತ್ತೆ, ಇನ್ನೇನು 99% ಕೆಲಸ ಆಗೋಗಿದೆ, ಇನ್ನು 100% ಆಗಬೇಕಿತ್ತು, 1%ಅಲ್ಲಿ ನನಗೆ ಮಿಸ್ ಔಟ್ ಆಯಿತು, ಏನಾದರೂ ನೆಗೆಟಿವ್ ಎನರ್ಜೀಸ್ ಏನಾದರೂ ಇದೆಯಾ, ಅಥವಾ ಯಾವ ಒಂದು ಕಾರಣಕ್ಕಾಗಿ ಆ ಒಂದು ಕೆಲಸಗಳು ನನಗೆ ಅಡಚಣೆಯಾಗಿ ನಿಂತಿದೆ ಅಂತಕ್ಕಂಥದ್ದನ್ನು ಇವತ್ತಿನ ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳೋಣ ವೀಕ್ಷಕರೇ. ಸೊ ಯಾರಿಗೆಲ್ಲ ಜಾಬ್, ಬಿಸ್ನೆಸ್ ಅಥವಾ ಹಣಕಾಸಿನ ವಿಚಾರವಾಗಿ ಎಸ್ಪೆಷಲಿ ತುಂಬ ಜನ ನನಗೆ ಕೇಳ್ತಾ ಇದ್ರಿ, ಮೇಡಮ್ ಹಣಕಾಸಿಂದು ಮಾಡಿ ಯಾಕೋ ಗೊತ್ತಿಲ್ಲ, ತುಂಬ ದಿವಸದಿಂದ ಫಿನಾನ್ಷಿಯಲಿ ತುಂಬಾ ಸ್ಟಕ್ ಇದೆ ಎನರ್ಜೀಸು, ಹಾಗೆ ಏನೇ ಒಂದು ಕೆಲಸಕ್ಕೆ ಕೈ ಹಾಕೋದು ಯಾಕೋ ಕೂಡು ಬರ್ತಾ ಇಲ್ಲ, ಯಾವ ರೀತಿಯ ಒಂದು ಎನರ್ಜೀಸ್ ಇದೆ ಅಂತಕ್ಕಂಥದ್ದನ್ನು ಇವತ್ತಿನ ದಿನ ನೋಡೋಣ. ಅದಕ್ಕೆ ಮುಖ್ಯವಾಗಿ ಏನು ಕಾರಣ, ನಿಮ್ಮಲ್ಲಿ ಏನಾದರೂ ಬ್ಲಾಕೇಜಸ್ ಇದೆಯಾ, ಅಥವಾ ಯಾರಾದರೂ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಥರ ಮಾಡಿಸಿ ನಿಮಗೆ ಕೆಲಸಗಳನ್ನು ತಡೆಗಡಿಸ್ತಿದ್ದಾರಾ, ಅಥವಾ ನಿಮ್ಮಲ್ಲಿ ಆರಾದಲ್ಲಿ ಏನಾದರೂ ನೆಗೆಟಿವ್ ಎನರ್ಜೀಸ್ ಅಂತಕ್ಕಂಥದ್ದು ಇದೆಯಾ, ಆ್ಯಂಡ್ ಇದ್ದರೆ ಒಂದು ರೀತಿ ಹೇಗೆ ಅದನ್ನು ತಡೆಗಟ್ಟೋದು, ಅದಕ್ಕೆ ಪರಿಹಾರ ಏನು ಅಂತಕ್ಕಂಥದ್ದನ್ನು ಇವತ್ತಿನ ನಾವು ರೀಡಿಂಗಲ್ಲಿ ಸ್ಪೆಷಲ್ ಆಗಿ ತಿಳ್ಕೊಳ್ಳೋಣ ವೀಕ್ಷಕರೇ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ನಿಮ್ಮ ಒಂದು ಮನೆ ದೇವರನ್ನ ನೆನಪಿಸ್ಕೋತಾ, ಹಾಗೆ ನಿಮ್ಮ ಇಷ್ಟ ದೇವರನ್ನ ನೆನಪಿಸ್ಕೋತಾ ಈ ಒಂದು ವಿಡಿಯೋವನ್ನು ನೋಡಿ. ನಿಮ್ಮ ಲೈಫಲ್ಲಿ ಯಾಕೆ ಕೆಲಸಗಳು ಮಧ್ಯದಲ್ಲೇ ನಿಂತು ಹೋಗ್ತಾ ಇದ್ದಾವೆ, ಆರ್ಥಿಕವಾಗಿ ಯಾಕೆ ನಿಮಗೆ ಬೆಳವಣಿಗೆ ಅಂತಕ್ಕಂಥದ್ದು ಆಗ್ತಾ ಇಲ್ಲ ಅನ್ನೋದನ್ನು ನೋಡೋಣ. ಏನು ರೀಸನ್ನು? ಸೊ ಹೊರಗಡೆಯಿಂದ ತೊಂದರೆ ಸಮಸ್ಯೆಗಳಾಗ್ತಾ ಇದೆಯಾ, ಅಥವಾ ನಿಮ್ಮಲ್ಲೇ ಆ ಒಂದು ಕೊರತೆ ಅಂತಕ್ಕಂಥದ್ದು ಇದೆಯಾ, ಅಥವಾ ಏನು ಒಂದು ರೀಸನ್ಗೋಸ್ಕರ ಓಕೆ ಆಗ್ತಾ ಇದೆ, ಆ್ಯಂಡ್ ಮುಂದೆ ಭವಿಷ್ಯದಲ್ಲಿ ಏನಾಗಬಹುದು ವೀಕ್ಷಕರೇ, ಭವಿಷ್ಯದಲ್ಲಿ ಮುಂದೆ ಏನಾಗಬಹುದು, ಯಾವ ರೀತಿಯ ಒಂದು ಎನರ್ಜೀಸ್ ಇದೆ, ಭವಿಷ್ಯದ ಒಂದು ಎನರ್ಜೀಸ್. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದರೆ, ಎಸ್ ಎಮೋಷ್ನಲಿ ತುಂಬಾ ಡ್ರೈನ್ ಔಟ್ ಆಗಿರ್ತಕ್ಕಂಥ ಒಂದು ಸಿಚುವೇಶನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾಕಂದರೆ ಎಷ್ಟೋ ಜನ ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಪರಿಸ್ಥಿತಿ ಹೇಳಬೇಕು ಅಂತಂದರೆ ಬಹಳ ಒಂದು ತೊಂದರೆಯಲ್ಲಿ ಕೂಡಿದೆ ಅಂತಲೇ ಹೇಳಬಹುದು. ಹಾಗೆ ವೀಕ್ಷಕರೇ ನೋಡಿ, ಇಲ್ಲಿ ಯಾವ ಒಂದು ರೀಸನ್ಗೋಸ್ಕರ ನಿಮಗೆ ಈ ಒಂದು ನಷ್ಟ ಅಂತಕ್ಕಂಥದ್ದು ಆಗ್ತಾ ಇದೆ ಅಂತಂದರೆ ನೋಡಿ, ಮುಖ್ಯವಾಗಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಬಹಳ ಒಂದು ನೆಗೆಟಿವ್ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಎಸ್, ನೀವು ಎಕ್ಸ್ಪೆಕ್ಟ್ ಮಾಡಿರೋ ಥರ ನಿಮ್ಮ ಸುತ್ತಮುತ್ತಲಿನ ಜನರ ಒಂದು ಕಣ್ಣದೃಷ್ಟಿ ಆಗಿರ್ತಕ್ಕಂಥದ್ದು, ಶತ್ರುಗಳಂತಕ್ಕಂಥದ್ದು ವಿಪರೀತವಾಗಿ ಇದೆ. ಸೊ ಬೇಕು ಅಂತಲೇ ಮೋಸ ಹೋಗ್ತೀರಾ, ಅಥವಾ ಯಾರೋ ಒಂದು ಬರ್ತಾರೆ, ಏನೋ ಒಂದು ಹೇಳ್ತೀನಿ ಇದನ್ನು ಮಾಡೋಣ ಅಂತ ನಿಮ್ಮ ಜೊತೆ ಕೈಗೂಡಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ, ಆದರೆ ಅವರು ಮೋಸ ಮಾಡೋಕ್ಕಂತಾನೆ ನಿಮ್ಮ ಲೈಫಲ್ಲಿ ಬಂದಿರ್ತಾರೆ. ಯಾವುದೇ ರೀತಿಯ ಒಂದು ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಇಲ್ಲಿ ನಾನು ನೋಡ್ತಾ ಇಲ್ಲ ವೀಕ್ಷಕರೇ. ಅವಕಾಶಗಳು ಬರುತ್ತೆ, ನಿಮಗೆ 101% ಅವಕಾಶಗಳು ಬರ್ತಾ ಇದೆ, ಆದರೆ ಆ ಅವಕಾಶ ಸಕ್ಸಸ್ಗೆ ಯಾಕೆ ಟರ್ನ್ ಅಪ್ ಆಗ್ತಾ ಇಲ್ಲ ಅಂತಂದರೆ, ಫಸ್ಟು ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಲೋ ವೈಬ್ರೇಷನ್ ಅಂದರೆ, ಯಾವಾಗ ನಾವು ಒಂದು ಸಾತ್ವಿಕ ಅಥವಾ ದೈವದ ಶಕ್ತಿಯಿಂದ ನಾವು ದೂರ ಸರಿತೀರಿ, ಆವಾಗ ನೆಗೆಟಿವ್ ಎನರ್ಜಿ ಅಥವಾ ಲೋ ವೈಬ್ರೇಷನಲ್ಲಿರ್ತಕ್ಕಂಥ ಜನರು ನಮಗೆ ಅಟ್ರ್ಯಾಕ್ಟ್ ಆಗ್ತಾರೆ. ಉದಾಹರಣೆಗೆ ಇವಾಗ ನೋಡಿ, ಒಬ್ಬ ವ್ಯಕ್ತಿ ತುಂಬ ದೈವದ ಒಂದು ಪಾರಾಯಣ ಮಾಡ್ತಾ ಇದ್ದಾರೆ, ದೈವದ ಮೊರೆ ಹೋಗ್ತಾರೆ, ತುಂಬ ಪೂಜೆ ಮಂತ್ರಗಳ ಜಪ ಮಾಡ್ತಾರೆ, ಅಂಥವ್ರ ವೈಬ್ರೇಷನ್ ನೋಡಿ ಎಷ್ಟು ಹೈ ಇರುತ್ತೆ ಅಂತಂದರೆ, ಅವ್ರ ಹತ್ರ ಯಾವುದೇ ರೀತಿಯ ಒಂದು ಮೋಸ ಮಾಡುವ ವ್ಯಕ್ತಿ ಹತ್ರನೂ ಬರೋಕ್ಕಾಗಲ್ಲ. ಒಂದು ವೇಳೆ ಬಂದ್ರೂ ಆ ದೈವ ಅಲ್ಲೇ ನಿಲ್ಲಿಸ್ಬಿಡುತ್ತೆ.
ಸೊ ಆ ಥರ ಒಂದು ಕವಚವನ್ನು ಅವರು ಹೊಂದಿರ್ತಾರೆ. ಸೊ ನಿಮ್ಮಲ್ಲಿ ಏನಾಗ್ತಾ ಇದೆ, ಆ ಕವಚ ಅಂತಕ್ಕಂಥದ್ದು ತುಂಬ ಕಮ್ಮಿ ಇದೆ. ಮೇ ಬಿ ಒಂದು ಹೇಳಬೇಕು ಅಂದರೆ ಒಂದು 30% ಅಷ್ಟೇ ನಿಮಗೆ ಆ ಒಂದು ದೈವದ ಕವಚ ಅಂತಕ್ಕಂಥದ್ದಿದೆ. ಹಾಗಾಗಿ ತುಂಬ ನೆಗೆಟಿವ್ ಪೀಪಲ್ ಅಂತಕ್ಕಂಥದ್ದು, ನೆಗೆಟಿವ್ ಜನ, ಮೋಸ ಮಾಡುವ ಜನ, ನಂಬಿಸಿ ಬೆನ್ನಿಗೆ ಚೂರಿ ಹಾಕುವಂತಹ ಜನಗಳೇ ನಿಮ್ಮ ಲೈಫಲ್ಲಿ ತುಂಬ ಹೆಚ್ಚಾಗಿ ಅಟ್ರಾಕ್ಷನ್ ಆಗ್ತಾರೆ. ಅವಾಗೇನಾಗುತ್ತೆ, ನೀವು ತುಂಬ ಬೇಗವಾಗಿ ಅವರನ್ನು ನಂಬೋದ್ರಿಂದ ಸಹ ನಿಮಗೆ ತುಂಬಾ ಒಂದು ನಷ್ಟ ಅಂತಕ್ಕಂಥದ್ದು ಆಗ್ತಿದೆ. ಆರ್ಥಿಕವಾಗಿ ಯಾಕೆ ನೀವು ಬೆಳೀತಾ ಇಲ್ಲ ಅನ್ನೋ ಒಂದು ಮೇನ್ ರೀಸನ್ ನೋಡೋದಾದರೆ, ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತಕ್ಕಂಥ ಎನರ್ಜಿಗಳು, ಎನರ್ಜಿ ಅಂದರೆ ಏನು, ಮನುಷ್ಯನ ರೂಪದಲ್ಲಿರ್ಬೋದು ಅಥವಾ ಹಣದ ರೂಪದಲ್ಲಿ ಅಥವಾ ಇನ್ನೊಂದು ಯಾವುದೋ ಒಂದು ರೂಪದಲ್ಲಿ ಒಂದು ಲೋ ವೈಬ್ರೇಷನ್ ಇರುವಂಥ ಎನರ್ಜೀಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಏನಪ್ಪ ಅಂತಂದರೆ, ಇಲ್ಲಿ ನಿಮಗೆ ಕರ್ಮವೂ ಇದೆ. ಯಾಕಂದರೆ ಓದ ಜನ್ಮದ ಕರ್ಮ ಅಥವಾ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಸಹ ನೀವು ಇಲ್ಲಿ ಕ್ಯಾರಿ ಮಾಡ್ತಾ ಇದ್ದೀರಾ. ಅದೇ ಕರ್ಮಗಳು ಹೇಗಿದೆ ಅಂತಂದರೆ, ಮೋಸ ಮಾಡುವವರ ಜನರೇ ನಿಮ್ಮ ಲೈಫಲ್ಲಿ ಹೆಚ್ಚು, ಅಥವಾ ನಿಮಗೆ ಒಂದು ರೀತಿ ಶತ್ರುವಾಗಿ ಕನ್ವರ್ಟ್ ಆಗುವಂಥ ಜನರೇ ಹೆಚ್ಚಾಗ್ತಾರೆ. ಸೊ ಒಂದು ರೀತಿ ಕರ್ಮದ ಚಕ್ರ ಅಂತಕ್ಕಂಥದ್ದು ಅನುಭವಿಸ್ತಾ ಇದ್ದೀರಾ. ಒಂದು ಬ್ಯಾಡ್ ಎನರ್ಜೀಸ್ ಅಂಥದ್ದು ಅಥವಾ ಒಂದು ಬ್ಯಾಡ್ ಕರ್ಮ ಅಂತಕ್ಕಂಥದ್ದು ಅನುಭವಿಸ್ತಾ ಇದ್ದೀರಾ ಸದ್ಯದ ಒಂದು ಪರಿಸ್ಥಿತಿಲಿ. ಆ್ಯಂಡ್ ಇದು ಮುಖ್ಯವಾಗಿ ನಿಮಗೆ ಯಾವ ಥರ ಒಂದು ಗೊಂದಲಕ್ಕೆ ಕೀಡು ಮಾಡುತ್ತೆ ಅಂತಂದರೆ, ಸ್ಪಷ್ಟವಾಗಿ ನೀವು ಯಾವುದೇ ರೀತಿಯ ಒಂದು ಆಲೋಚನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ವೀಕ್ಷಕರೇ. ಸೊ ತುಂಬ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಎಲ್ಲವೂ ಒಂದೇ ಥರ ಕಾಣಿಸುತ್ತೆ. ನಿಮ್ಗೆ ಅನಿಸುತ್ತೆ ಓಕೆ ಎಲ್ಲವನ್ನೂ ನಾನು ನಂಬಬಹುದು ಅಂತ ಎಲ್ಲ ಒಂದೇ ಥರ ಕಾಣಿಸುತ್ತೆ ನಿಮಗೆ. ಆದರೆ ಆ ಒಂದು ಸರ್ಫೇಸ್ ಲೆವೆಲಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅದು ಸಾಲದು. ಯಾಕಂದರೆ ಅದು ಜಸ್ಟ್ ನಿಮ್ಮ ಒಂದು ನಂಬಿಕೆ ಗಳಿಸೋವಂತಹ ಒಂದು ನಾಟಕವಾಗಿರುತ್ತೆ. ಆದರೆ ಅದನ್ನು ಸ್ವಲ್ಪ ಆಳವಾಗಿ ನೋಡಿದಾಗ ಅದರ ಅರ್ಥ ಅಂತಕ್ಕಂಥದ್ದು ಬೇರೆ ರೀತಿ ಪರಿಣಮಿಸುತ್ತೆ. ಸೊ ಚೀಟಿಂಗ್ ಎನರ್ಜೀಸ್ ತುಂಬ ಇರೋದ್ರಿಂದ ಶತ್ರುಗಳ ಕಾಟ ಅಂತಕ್ಕಂಥದ್ದು ಬಹಳ ಹೆಚ್ಚಿಗೆ ಇದೆ. ಹಾಗೆ ನೆಗೆಟಿವ್ ಎನರ್ಜೀಸ್ ಅಂತಕ್ಕಂಥದ್ದು ನಿಮ್ಮ ಆರಾದಲ್ಲಿ ಬಹಳಷ್ಟು ಇದೆ. ಇದಕ್ಕೆ ಸೂಕ್ತ ಪರಿಹಾರವನ್ನು ನಾನು ಎಂಡ್ ಆಫ್ ದ ವಿಡಿಯೋ ತಿಳಿಸ್ತೇನೆ. ವಿಡಿಯೋವನ್ನು ಮುಂದೆ ಕಂಟಿನ್ಯೂ ಮಾಡಿ ನೋಡಲಿಕ್ಕೆ. ಹಾಗೆ ನಿಮ್ಗೆ ಏನಾಗ್ತಾ ಇದೆ ಅಂತಂದರೆ, ಇಲ್ಲಿ ಎಲ್ಲ ರೀತಿಯ ಒಂದು ನೆಗೆಟಿವ್ ಆಲೋಚನೆಗಳು ನಿಮ್ಮನ್ನು ಆವರಿಸ್ಕೊಂಡಿದೆ. ಯಾಕಂದರೆ ಈ ರೀತಿಯ ಒಂದು ಜನರು ನಿಮ್ಮ ಲೈಫಲ್ಲಿ ಬಂದು ಹೋಗ್ತಾ ಇದ್ದಾರೆ. ಇದ್ರಿ ಕೆಟ್ಟ ಕೆಲಸಗಳು ಅಥವಾ ನಿಮ್ಮ ಮೇಲೆ ಒಂದು ಕೆಟ್ಟ ಅಭಿಪ್ರಾಯವನ್ನು ಹೊಂದಿರತಕ್ಕಂಥ ಜನಗಳೇ ಜಾಸ್ತಿ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನೀವು ಕೆಲಸವನ್ನು ಮಾಡಬೇಕಾಗತ್ತೆ. ಆದರೆ ಈಗ ಆಲ್ರೆಡಿ ಆ ನೆಗೆಟಿವಿಟಿ ಅಂತಕ್ಕಂಥದ್ದು ನಿಮ್ಮಲ್ಲಿ ಆವರಿಸ್ಕೊಂಡಿದೆ. ಆ್ಯಂಡ್ ಎಷ್ಟರ ಮಟ್ಟಿಗೆ ನೀವು ಚಿಂತೆ ಮಾಡ್ತಿದ್ದೀರಾ ಅಂತ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಾತ್ರಿ ಸಹ ನೀವು ನಿದ್ದೆಯನ್ನು ಮಾಡಲ್ಲ. ನಾಳೆ ಏನಾಗುತ್ತೆ, ನಾಳಿದ್ದೇನಾಗುತ್ತೆ ಅಂದರೆ ಫ್ಯೂಚರಿನ ಒಂದು ಟೆನ್ಷನ್ ಅಂತಕ್ಕಂಥದ್ದು ಇಲ್ಲಿ ತುಂಬ ವಿಪರೀತ ಇದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ನಿಮಗೆ ಹೇಗಂದರೆ, ನಿಮ್ಮ ಒಂದು ಲೈಫಲ್ಲಿ ಯಾವುದೇ ರೀತಿಯ ಒಂದು ಆಪರ್ಚುನಿಟಿ ಬಂದ್ರೂ ಅದು ಹಿಂಗೆ ಹೋಗಿಬಿಡುತ್ತೆ. ಅಥವಾ ನೀವು ಆ್ಯಕ್ಷನ್ ತೊಗೊಳ್ಳೋದ್ರ ಒಳಗಡೆನೇ ಆ ಆಪರ್ಚುನಿಟಿ ಹೋಗಿಬಿಟ್ಟಿರುತ್ತೆ. ಕಾರಣ ಇಷ್ಟೇ, ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಅಂಶ. ಯಾಕಂದರೆ ಆ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ. ನೀವು ಇಲ್ಲ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಸುತ್ತಮುತ್ತಲಿನ ವಾತಾವರಣ, ಸುತ್ತಮುತ್ತಲಿನ ಜನರ ಒಂದು ಪ್ರಭಾವದಿಂದ ನಿಮ್ಮ ಒಂದು ಎನರ್ಜೀಸ್, ನಿಮ್ಮ ಆಲೋಚನೆ ಸಹ ಬಹಳ ನೆಗೆಟಿವ್ ಆಗಿದೆ ವೀಕ್ಷಕರೇ. ಇದಕ್ಕೆ ಸೂಕ್ತ ಪರಿಹಾರ ಅಂತಂದರೆ, ಒಮ್ಮೆ 7 ಚಕ್ರ ಹೀಲಿಂಗನ್ನು ಮಾಡಿಸ್ಕೊಳ್ಳಿ. ನಿಮ್ಮ ಚಕ್ರಾಸ್ ಅಂತಕ್ಕಂಥದ್ದು ವಿಪರೀತವಾದ ಬ್ಲಾಕೇಜಸ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ಫ್ಯೂಚರ್ ಎನರ್ಜೀಸ್ನ ನಾನು ಇಲ್ಲಿ ತೆಗೆದಿದ್ದೀನಿ ನೋಡಿ. ತುಂಬ ದೊಡ್ಡ ಮಟ್ಟಿಗೆ ಒಂದು ಲಾಸ್ ಅಂತಕ್ಕಂಥದ್ದು ಸಹ ನಿಮಗೆ ಆಗುವಂಥ ಸಾಧ್ಯತೆ ಇದೆ. ಬಹಳ ಒಂದು ಮೇಜರ್ ಎಚ್ಚರಿಕೆ ಅಂತಕ್ಕಂಥದ್ದು ಫ್ಯೂಚರಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ನಿಮಗೇನು ಅವಕಾಶ ಸಿಗುತ್ತೆ, ಆ ಅವಕಾಶವನ್ನು ನೀವು ಸರಿಯಾಗಿ ಉಪಯೋಗಿಸದೇ ಇದ್ದಲ್ಲಿ, ಬಹಳ ಒಂದು ಕನ್ಫ್ಯೂಷನ್ಗೆ ಒಳಗಾಗಿದ್ದಲ್ಲಿ, ಬಹಳ ಒಂದು ಮೇಜರ್ ಲಾಸ್ನ ನೀವು ಫೇಸ್ ಮಾಡಬೇಕಾಗುತ್ತೆ. ಅಥವಾ ಏನೋ ಒಂದು ಮೇಜರ್ ಇಶ್ಯೂಸ್ನ ನೀವು ಲೈಫಲ್ಲಿ ಫೇಸ್ ಮಾಡಬೇಕಾಗುತ್ತೆ. ಆವಾಗ ಸ್ಟ್ರಗಲ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ನೋಡಿ ವೀಕ್ಷಕರೇ. ಸೊ ಹಾಗಾಗಿ ಸಮಸ್ಯೆ ಚಿಕ್ಕದಿದ್ದಾಗಲೇ ಅದಕ್ಕೆ ಪರಿಹಾರವನ್ನು ಮಾಡಿಬಿಡಬೇಕು. ಯಾಕಂದರೆ ಇದು ಮತ್ತಷ್ಟು ಫ್ಯೂಚರಲ್ಲಿ ನಿಮಗೆ ಈ ಸಮಸ್ಯೆಯಿಂದ ತುಂಬಾ ಲಾಸಸ್ ಅಂತಕ್ಕಂಥದ್ದು ಬರ್ತಾ ಇದೆ. ಸೊ ನೀವೇನಾದರೂ ಫಿನಾನ್ಷಿಯಲ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಏನಾದರೂ ತುಂಬ ಈ ಥರ ಒಂದು ಎನರ್ಜೀಸ್ಗೆ ನೀವೇನಾದರೂ ಅಟ್ರ್ಯಾಕ್ಟ್ ಆಗಿದ್ರೆ, ಅಥವಾ ತುಂಬ ಮಾನಸಿಕವಾಗಿ ನೊಂದಿದ್ರೆ, ಖಂಡಿತ ಒಂದು ಹೀಲಿಂಗ್ ಅಂತಕ್ಕಂಥದ್ದನ್ನ ಮಾಡಿಸಿ. ಯಾಕಂದರೆ
ಮಾನಸಿಕ ಖಿನ್ನತೆಗೆ ಒಳಗಾದವ್ರಿಗೆ ಹೀಲಿಂಗ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾವುದೇ ರೀತಿಯ ಒಂದು ಫಿನಾನ್ಷಿಯಲ್ ಬ್ಲಾಕೇಜಸ್ ಇದ್ರೂ ನೀವು ಹೀಲಿಂಗ್ ಮುಖಾಂತರನೇ ಅದನ್ನು ಸರಿ ಮಾಡ್ಕೋಬೇಕು. ಯಾಕಂದರೆ ಕರ್ಮ ಅನ್ನೋದು ಖಂಡಿತವಾಗ್ಲೂ ಯಾರಿಗೂ ಬಿಡೋದಿಲ್ಲ. ಬಟ್ ಆದಷ್ಟು ನಾವು ಹೀಲಿಂಗ್ ಮಾಡ್ಕೊಳ್ಳೋದ್ರಿಂದ ಆ ಒಂದು 100ರಷ್ಟು ಬರುವಂಥ ಏಟು ಒಂದು ಮೇ ಬಿ ಒಂದು 40-30ಗೆ ನಿಲ್ಲುತ್ತೆ ಅಂತ ಹೇಳ್ಬೋದು. ಹಾಗೆ ವೀಕ್ಷಕರೇ, ನಮ್ಮ ಕೃಷ್ಣರಿಂದ ಕೆಲವೊಂದು ಸಂದೇಶಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಿಮ್ಮ ಒಂದು ಪರಿಸ್ಥಿತಿಗೆ ನಮ್ಮ ಕೃಷ್ಣರಿಂದ ಓಕೆ ಆಲ್ರೆಡಿ ಕಾರ್ಡ್ ಬಂದಿದೆ, ಯಾವ ಒಂದು ಪರಿಹಾರ ಸಿಗ್ತಾ ಇದೆ. ಸೊ ಫ್ಲೂಟ್ ಕಾಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ರೀತಿ ಹೇಳಬೇಕು ಅಂದರೆ ದೈವ ನಿಮ್ಮನ್ನು ಕರೀತಾ ಇದೆ. ಸೊ ನಿಮಗೆ ಏನಾದರೂ ದೈವದ ಒಂದು ಅಂಶ ಕಂಡ್ರೆ ಅಥವಾ ನಿಮಗೆ ಏಂಜಲ್ ನಂಬರ್ಸ್ ಕಾಣಿಸ್ಬೋದು, 111, 222, 1111 ಕಾಣಿಸ್ಕೋಬೋದು. ಸೊ ಈ ಥರ ನಂಬರ್ಸ್ ಏನಾದರೂ ಕಾಣಿಸ್ಕೋತಾ ಇದ್ದರೆ ಭಗವಂತ ನಿಮ್ಮ ಜೊತೆ ಇದ್ದಾರೆ ಅಂತ ಅರ್ಥ. ಬಟ್ ಏನಂದರೆ ನಿಮಗೆ ಭೌತಿಕವಾಗಿ ಏನೂ ಪ್ರೋಗ್ರೆಸ್ ಅಂತಕ್ಕಂಥದ್ದು ಕಾಣಿಸ್ತೇ ಇರ್ಬೋದು, ಆದರೆ ಬ್ಯಾಕ್ಗ್ರೌಂಡಲ್ಲಿ ಯೂನಿವರ್ಸ್ ಅಂತಕ್ಕಂಥದ್ದು ನಿಮ್ಮ ಏನು ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದೆ. ಸೊ ತಾಳ್ಮೆಯನ್ನು ವಹಿಸಿ, ತಾಳ್ಮೆಯಿಂದ ಇರಿ ಅಂತ ನಮ್ಮ ಕೃಷ್ಣರ ಸಂದೇಶ ಇದೆ. ಸೊ ಅದ್ಭುತವಾದ ಒಂದು ಸಂದೇಶ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸೊ ಎಸ್, ಇದಾಗಿತ್ತು ವೀಕ್ಷಕರೇ ಇವತ್ತಿನ ಒಂದು ರೀಡಿಂಗ್. ನಿಮ್ಗೇನಾದರೂ ಒಂದು ವೈಯಕ್ತಿಕವಾಗಿ ಒಂದು ಪರ್ಸ್ನಲ್ ರೀಡಿಂಗನ್ನು ಮಾಡಿಸ್ಬೇಕಂದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕರೆಯನ್ನು ಮಾಡ್ಬೋದು, ಅಥವಾ ಬೆಟರ್ ವಾಟ್ಸಪ್ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಹಾಗೆ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ನೆಗೆಟಿವಿಟಿಗೆ ನಾನು ಹೇಳಿದೆ ಒಂದು ಸೂಕ್ತ ಪರಿಹಾರವನ್ನು ತಿಳಿಸ್ತೇನೆ ಅಂತ. ಇಲ್ಲಿದೆ ನೋಡಿ ವೀಕ್ಷಕರೇ, ಹಾಕಿಕ್ ಸುಲೇಮನಿ ಮಾಲೆ ಅಂತಾನೆ ನಾವು ಕರಿತೀವಿ. ಇದರಲ್ಲಿ ಇದು ಬ್ರೇಸ್ಲೆಟ್ ರೂಪದಲ್ಲೂ ಸಿಗುತ್ತೆ. ಆದರೆ ಯಾರಿಗೆಲ್ಲ ತುಂಬ ಸಿವಿಯರಾಗಿ ಪ್ರಾಬ್ಲಮ್ ಆಗಿದೆ, ದಯವಿಟ್ಟು ಒಂದು ಮಾಲೆಯನ್ನೇ ನೀವು ಧರಿಸಿ. ಆ್ಯಂಡ್ ಈ ಮಾಲೆಗೆ ಎಷ್ಟು ಶಕ್ತಿ ಇದೆ ಅಂತಂದರೆ ನೋಡಿ, ರಾಹು ಕೇತು ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿನ ಇದನ್ನು ತುಂಬ ಬೇಗ ಇದು ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥ ಶಕ್ತಿಯುತವಾದ ಒಂದು ಹಾಕಿಕ್ ಸುಲೇಮನಿ ಮಾಲೆ ಅಂತಾನೆ ಹೇಳ್ಬೋದು. ಪ್ಯೂರ್ ಕ್ರಿಸ್ಟಲ್ ಆಗಿರುತ್ತೆ, ಇದು ಒರಿಜಿನಲ್ ಕ್ರಿಸ್ಟಲ್ ಆಗಿರುತ್ತೆ. ಸೊ ನೀವು ಮುಟ್ಟಿದ ತಕ್ಷಣವೇ ಒಂಥರ ಕೋಲ್ಡ್ ಅಥವಾ ತಣ್ಣಕ್ಕೆ ಫೀಲ್ ಆಗುತ್ತೆ, ಅದು ಒರಿಜಿನಲ್ ಕ್ರಿಸ್ಟಲ್ಲು. ಓಕೆ, ಸೊ ಇದು ಬಂದುಬಿಟ್ಟು ನಿಮಗೆ AAA ಕ್ವಾಲಿಟಿನಲ್ಲಿರುತ್ತೆ. ಸೊ ಈ ಒಂದು ಅದ್ಭುತವಾದ ಕ್ರಿಸ್ಟಲ್ಗೆ ಎಂತಹ ಅದ್ಭುತ ಶಕ್ತಿ ಇದೆ ಅಂತಂದರೆ, ನೀವು ಯಾವುದೇ ರೀತಿಯ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ನೆಗೆಟಿವಿಟಿ ಇರಲಿ, ಇದು ಅದ್ಭುತವಾಗಿ ಅದನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಈ ಕ್ರಿಸ್ಟಲ್ನ ನೀವು ವಾರಕ್ಕೊಮ್ಮೆ ಒಂದು ಉಪ್ಪು ನೀರಲ್ಲಿ ನೆನೆ ಹಾಕಿ ಒಂದು 15 ನಿಮಿಷ ಇದನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ. ತುಂಬ ಅದ್ಭುತವಾಗಿ ಈ ಒಂದು ಮಾಲೆ ವರ್ಕ್ ಆಗುತ್ತೆ. ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ. ಇದು ಹಾಕಿಕ್ ಸುಲೇಮನಿ ಇದರ ಒಂದು ಪ್ರೈಸ್ ಎಷ್ಟಾಗುತ್ತೆ, ಬೆಲೆ ಎಷ್ಟು ದಿನಗಳಲ್ಲಿ ನಿಮಗೆ ಡೆಲಿವರಿ ತಲುಪುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನೀವು ಖಂಡಿತವಾಗ್ಲೂ ಪಡ್ಕೋಬೋದು ವೀಕ್ಷಕರೇ. ಸೊ ಒಳ್ಳೆಯದಾಗಲಿ ಎಲ್ಲರಿಗೂ. ಮುಂದಿನ ಒಂದು ವಿಡಿಯೋನಲ್ಲಿ ಇದೇ ಥರ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ ಎವ್ರಿವನ್.